ಮಾತಾಡಿಸ್ಲಿಲ್ಲ ನಿಮ್ಮ ದೊಡವನ್ನ ಮಾತಾಡಿಸಿ ಹಂಗೆ ಒಳಗೆ ಹೋಗ್ಬಿಟ್ಟೆಲ್ಲ ನೀನು. ಹೌದು ಬಿಡವ, ತಾಯಿಗೆ ಸಿಗ್ಬೇಕಾಗಿರೋ ಬೆಲೆ ಕೊಡ್ತಾ ಇದ್ದಿ ಬಿಡು. ಅವ್ವ ಸುಮ್ಮನೆ ಇಲ್ಲ ಬರ್ದವನ ಮಾತಾಡ್ಬಿಡ್ಕಣವ. ನಾನೇ ಮೊದಲೇ ನೋವಾಗದ ನೀನು ಅದ್ರಾಗೆ ಮತ್ತೆ ಇನ್ನೂ ಚುಚ್ಚು ಮಾತಾಡಿ ನನ್ನ ಮನಸ್ಸಿಗೆ ಇನ್ನೂ ಎಷ್ಟು ನೋವು ಮಾಡಬೇಕು ಅಂತ ಇದೀಯವ ನೀನು. ಮಗಳು ಬಂದಿದ್ದಾಳೆ, ಆರಾಮದಾಳೋ ಇಲ್ಲೋ, ಹೆಂಗದಾಳೆ ಏನು ಅಂತಂದು ಕೇಳವಲ್ಲೇ. ಎದಕ್ಕವ ಒಬ್ಬಕ್ಕೆ ಬಂದಿದ್ಯಾ? ನಿಮ್ಮ ಅತ್ತಿ ಮಾವ ಗಂಡ ಯಾರು ಬರಲಿಲ್ಲ ಜೊತೆಗೆ, ಒಬ್ಬಳನ್ನೇ ಕಳಿಸಿದ್ರಾ? ಅವ್ವ ಅದು ದೊಡ್ಡ ಕತೆ ಬಿಡವ. ಹೋಗಿ ಸುಳಿಯಾಗೆ ಸಿಕ್ಕಕ್ಕೆ ಮುಟ್ಟ ನಾನು. ಗೊತ್ತಿದ್ದು ಅದೇನೋ ಅಂತಾರಲ್ಲ ಬಾವಿ ಬೀಳೋದಂತಂದು ಹಂಗೆ ಆಗ್ಬಿಟ್ಟದ್ ಬಿಡವ ನಂದು ಪರಿಸ್ಥಿತಿ. ಯಾಕೆ ಹಂಗಂತೀಯ? ಯಾಕೆ ನಿಮ್ಮ ಅತ್ತೆ ಮಾವ ಏನಾರ ತೊಂದರೆ ಕೊಡಕತ್ತಾರ ನಿನಗೆ? ಹೇಳು, ಬಂದು ಗ್ರಾಚಾರ ಬಿಡಿಸ್ಬಿಡ್ತಾನ ಅವರಿಗೆ ಮತ್ತೆ. ನೀನಂತೂ ಕಣವ, ನಾನು ಏನೋ ಒಂದು ಹೇಳಿದ್ರೆ ನೀನೇನೋ ಒಂದು ತಿಳ್ಕೊಂತೀಯ. ಪಾಪ ನಮ್ಮ ಅತ್ತೆ ಮಾವ ದೇವ್ರು ಅಂತಾರವ, ಅವ್ರಿಗೇನೋ ಅನ್ಬೇಡ ನೀನು. ಭಾಳ ಒಳ್ಳೆಯರವರು, ನನ್ನ ಗಂಡನೇ ಸರಿ ಇಲ್ದವನು. ಕೆಲವೊಬ್ರು ಮನೆಗೆ ಅತ್ತೆ ಮಾವ ಭಾಳ ಚಲೋ ಇರ್ತಾರೆ, ಆದರೆ ಗಂಡ ಸರಿ ಇರೋದಿಲ್ಲ. ಇನ್ನು ಕೆಲವ್ರ ಮನೆಗೆ ಗಂಡ ಚಲೋ ಇರ್ತಾನೆ, ಅತ್ತೆ ಮಾವ ನಾದ್ನರ್ ಕಾಟ ಇರ್ತೈತಿ. ನೋಡು ನನ್ನ ಹಣೆ ಬರ, ಎರಡರಾಗೆ ಒಂದು. ಅತ್ತೆ ಮಾವ ಚಲೋ ಆದರೆ ಗಂಡನೇ ಸರಿ ಇಲ್ಲ. ನಂದೆಂತ ಹಣೆ ಬರ ನೋಡವ. ಏನು ಹೇಳಕತ್ತೀವ? ನನಗಂತೂ ದಿಗ್ಲು ಬಿಡ್ದಂಗೆ ಆಗಕತ್ತೈತ್ ಕಣೆ. ಯಾಕೆ ಏನತ್ತೆ? ಅವ್ವ ಮದುವೆ ಮುಗ್ದಾದ್ಮೇಲೆ ಒಂದೆರಡು ದಿನ ಮನೆಗೆ ಇದ್ದೋಗ್ಲೇನವ ನಾನು. ಅಯ್ಯೋ ದೇವ್ರೆ, ನಿನ್ನ ಮನೆಗೆ ನೀನು ಇರಕ್ಕೆ ನನ್ನನ್ನು ಕೇಳ್ಬೇಕೇನವ ನೀನು? ಅಯ್ಯೋ ಧಾರಾಳವಾಗಿದ್ದೋಗವ, ನಿನ್ನ ಮನೆ ಕಣೆ ಅದು. ಅವ್ವ ಮದುವೆ ಮನೆ ಬಂದಿದ್ದೀವಿ, ಎಲ್ಲರೂ ನಮ್ಮನ್ನೇ ನೋಡ್ತಾರೆ. ಸುಮ್ಮನೆ ಎದೋ ಕಳ್ಬೇಕು ಹೇಳು. ಮನೆಗೆ ಹೋಗಿ ಮಾತಾಡೋಣಂತೆ ಬಾ. ಕಣ್ಣೀರೋರ್ಸ್ಕ್ಯಾ ಏನೋ ಭಾರಿನೇ ಆಗಿದ್ದು ಬಿಡು. ಹಂಗಾರೆ ಹೇಳವಲ್ಲ ನೀನು ನನಗೆ. ಅವ್ವ ಮದುವೆ ಮುಗಿಲವ, ಮನೆಗೆ ಹೋಗ್ತೀವಲ್ಲ ಮಾತಾಡೋಣಂತೆ. ಈಗ ಸುಮ್ಮನೆ ಎದಕ್ಕೆ ಎಲ್ಲಾರ ಮುಂದುವ? ಆತವ ಬಾ, ಕಡೆಗೆ ಹೋಗೋಣ, ಮದುಮಕ್ಳು ಬರಕತ್ತಾರೆ. ಇದ್ಯಾಕೆ ಶಾರದಕ್ಕ ಹಿಂಗೆ ಹೇಳ್ಕೊಂಬಂದೇವ? ಆ ಹುಡುಗಿಗಲ್ಲಿ ರೆಡಿ ಮಾಡಕತ್ತಿದ್ನವ ನಾನು. ಅಯ್ಯೋ ಗಿರ್ಜಿ, ನಿನ್ಗೇನು ನೆನಪಾಯ್ತೋ ಇಲ್ಲೇ? ಏನ ಏನು ನೆನಪಿರ್ಬೇಕು? ಅಯ್ಯೋ ಹುಚ್ಚುಮೂಳಿ ಅಂತಾಳೆ ಅಲ್ಲಿ ಆ ಹುಡುಗಿಯರ್ನ ಕೂಡ್ಯಾಕ್ ಬಂದವಿ. ನೆನಪಾಯ್ತೋ ಇಲ್ಲ ನಿನಗೆ? ಅವೇನು ತಿಂದ ಹೋಗ್ಬಿಟ್ಟು ರಾತ್ರಿ ಊಟಕ್ಕೆ ಕೊಟ್ಟು ಬಂದಿದ್ದೆ. ಅದಾದ್ಮೇಲೆ ಬೆಳಗ್ಗೆ ನಾಷ್ಟನೂ ಇಲ್ಲ ಏನಿಲ್ಲ, 12 ಆತೀಗ. ಪಾಪ ಹೊಟ್ಟಸ್ಕೊಂತದವ ಏನೋ, ಊಟ ಕೊಟ್ಟು ಬರಾಕಿತ್ ಕಣಿ. ಅಯ್ಯೋ ಹೌದಲ್ಲ ಶಾರದಕ್ಕ, ಮರ್ತೇ ಹೋಗಿತ್ತೇವ. ಹಂಗೇನು ಅನ್ಕೋಬೇಡ, ಮರ್ತೋಗ್ಬಿಟ್ಟತ್ ನನಗೆ ಮದುವೆ ಗದಲ್ದಾಗೆ. ಮತ್ತೀಗ ಹೆಂಗೆ ಮಾಡೋದು? ಅದನ್ನ ಕೇಳಕ್ಕೆ ನಾನು ಇತ್ಲಾಗ ಹೇಳ್ಕೊಂಬಂದದ್ದು ನಿನ್ನ. ಹೌದಾ? ಇದು ಒಂದು ಕೆಲಸ ಮಾಡ್ಬಿಡ ಅಂತಗತ್ಲಾಗೆ. ಇಲ್ಲೇ ಹೆಂಗೋ ಅಡಿಗೆಲ್ಲ ಐತಲ್ಲ, ಒಂದು ಬಾಕ್ಸ್ನಾಗೆ ತುಂಬ್ಕೊಂಡು ಅದನ್ನೇ ಹೋಗಿ ಕೊಟ್ಟು ಬಂದ್ರೆ ಆಗ್ಬಿಡ್ತತ್ಲಾಗೆ. ಹಂಗಂತೀಯ? ಈಗ ಇಬ್ರು ಹೋದ್ರೆ ಯಾರಿಗಾರ ಅನುಮಾನ ಬರ್ತೈತಿ. ಎತ್ಲಾಗ ಹೋದ್ರು ನೋಡಿ ಇಬ್ರು ಜೊತೆಗೂಡಿ ಅಂತಂದು. ಒಂದು ಕೆಲಸ ಮಾಡೋಣ, ನೀನು ಇಲ್ಲೇ ಇರು, ನಾನು ಗಾಡನೆ ಹೋಗಿ ಕೊಟ್ಟು ಬಂದ್ಬಿಡ್ತಾನೆ ವಾಪಸ್. ಅಲ್ಲ ಶಾರದಕ್ಕ, ಮದುವೆ ಮನೆ ಎಲ್ಲರೂ ನಿನ್ನೆ ಹುಡುಕ್ತಿರ್ತಾರೆ. ನೀನು ಯಜಮಾನವ ಇಲ್ಲಿ, ನಿನ್ನ ಎಲ್ಲರೂ ಮಾತಾಡ್ಸಕ್ಕೆ ಬರ್ತಿರ್ತಾರೆ. ನೀನೇ ಇಲ್ಲ ಅಂತಂದ್ರೆ ಬ್ಯಾಡ್, ಸುಮ್ಮನಿರ, ನಾನೇ ಹೋಗಿ ಬಂದ್ಬಿಡ್ತಾನೆ ಅತ್ಲಾಗೆ. ಬ್ಯಾಡ ಗಿರ್ಜಿ, ರಮೇಶನ್ ಕರ್ಕೊಂಡು ಕಾರ್ನಾಗೆ ಗಾಡ ಹಿಂಗೋಗಿ ಹಿಂಗೆ ಒಂದು ಅರ್ಧ ಗಂಟೆ ಒಳಗೆ ಹಂಗೆ ಹಿಂಗೆ ಕೊಟ್ಟು ಹಂಗೆ ಬಂದ್ಬಿಡ್ತಾನಗೆ. ಭಾಳ ಹೊತ್ತು ಮಾಡೋದಿಲ್ಲ ನಾನು. ಸುಮ್ಮನೆ ನೀನು ಬ್ಯಾಡ ಅತ್ಲಾಗೆ ಯಾಕೆ ಬೇಕು, ನಾನೇ ಹೋಗಿ ಬಂದ್ಬಿಡ್ತಾನೆ, ಸುಮ್ಮನಿರು. ಸರಿ ಶಾರದಕ್ಕ, ಹಂಗಾರೆ ಹುಷಾರಾಗಿ ಹೋಗ್ಬಾ. ಆತು ನಾನು ಹೋಗಿ ಬರ್ತೀನಿ. ನೀನು ಅವ್ರನ್ನ ಇದು ಸ್ಟೇಜಿ ಮೇಲೆ ಕರ್ಕೊಂಬಂದು ಅವು ಏನೇನದವ ಶಾಸ್ತ್ರಗಳನ್ನೆಲ್ಲ ಮಾಡಿ ಇದು ಮಾಡಿಸು. ಬರ್ತಾನೆ ನಾನು ಗಾಡ ಅರ್ಧ ಗಂಟೆ ಅಷ್ಟೇ, ಹಿಂಗೋಗಿ ಹಿಂಗೆ ಬಂದ್ಬಿಡ್ತೀನಿ. ಸರಿ ಗಾಡನೇ ಹೋಗ್ಬರು ಹೋಗು. ಮೇಡಮ್ ಅವರೇ, ಚೂರು ಸ್ಮೈಲ್ ಮಾಡ್ರಿ. ಹೋಯ್ತಾ? ಯಾಕವ ಮಕ್ಕ ಒಂಥರ ಇಟ್ಕೊಂಡಿದೀಯಾ? ಚೂರು ನಗು. ಮದುವೆ ಆಗೈತಿ, ಎಲ್ಲ ಆಗೈತಿ, ಇನ್ನೇನು? ಮನ ಮೆಚ್ಚಿದ ಹುಡುಗನು ಪಕ್ಕದ ಬಂದು ನಿಂತ ಆತು. ಇನ್ನೇನವ ನಿಂದು? ನಗವ ಒಂಚೂರ. ಹಂಗೇನಿಲ್ರಿ ಚಿಕ್ಕಮ್ಮರೇ. ಓ ನೀವು ನನ್ನನ್ನು ರೇಕ್ಸೋದ್ರಾಗಿ ನಂಬರ್ 1 ನೋಡ್ರಿ. ಎಲ್ಲರೂ ನೋಡ್ರಿ, ಈ ಕಡೆಗೆ ಒಂದು ಫೋಟೋ ತೆಗಿತಾನಿ. ಗೌಡ್ರೆ, ಮತ್ತೆ ನಮ್ಮ ಮಗಳು ನಿಮ್ಮ ಮನೆ ಬರಕತ್ತಳ್ರಿ. ಚಲೋತ್ ನನಗೆ ನೋಡ್ಕೇಳ್ರಿ. ನಾವು ಚಂದಾಗೆ ಸಾಕಿ ಈಗ ದಾರಿ ಯಾರ್ದು ಕೊಟ್ಬಿಟ್ಟೇವ್ರಿ. ಎಲ್ಲ ಇನ್ಮೇಲೆ ನಿಮ್ದೇ ನೋಡ್ರಿ. ಗೌಡ್ರೆ, ನೀವೇನು ಚಿಂತೆ ಮಾಡಬೇಡ್ರಿ. ನಿಮ್ಮ ಮಗಳು ನಮ್ಮ ಮನೆಗೆ ರಾಣಿ ಇದ್ದಂಗೆ ಇರ್ತಾಳೆ. ನನ್ನ ಮಗನ್ನ ಮೆಚ್ಚಿದ ಮಡದಿಯಾಗಿ ಇಡೀ ಸಂಸಾರ ತೂಗಿಸ್ಕೊಂಡು ಹೋಗೋ ಜವಾಬ್ದಾರಿ ಹಾಕಿದೀಯಾ. ಚಲೋತ್ನಾಗ ಇರ್ತಾರೆ ತಗೊಳ್ರಿ. ಇಷ್ಟಪಟ್ಟು ಮದುವೆಗಿದ್ದಾರೆ ಅಂದಾಗ ಮತ್ತೆ ಇರಲೇಬೇಕಲ್ಲ. ಪವಿತ್ರ, ನಮ್ಮನೆ ಮಹಾಲಕ್ಷ್ಮಿ ಕಣಮ್ಮ ಈಗ ನೀನು. ನಮ್ಮನೆ ಮನೆ ತುಂಬಿದಾಗ ಚಲೋತ್ನಾಗೆ ಒಳ್ಳೇದಾಗ್ಲಿ ಅಂತಂದು ಬೇಡ್ಕೊಂಡು ಒಳಗೆ ಬಂದ್ಬಿಡವ. ಚಲೋತ್ನಾಗೆ ಸಂಸಾರ ಮಾಡ್ಕೊಂಡು ಎಲ್ಲ ನಿಭಾಯಿಸ್ಕೊಂಡು ಹೋಗೋ ಜವಾಬ್ದಾರಿ ನಿಂದೆ ನೋಡು. ನಮ್ದಂತೂ ಮುಗೀತು, ಇನ್ನೇನು ಇನ್ಮೇಲೆಲ್ಲ ನೀವೇ ಗಂಡ ಹೆಂಡತಿ ಸೇರ್ಕೊಂಡು ಮುಂದುವರ್ಸ್ಕೊಂಡು ಹೋಗ್ಬೇಕು. ಆತ್ರಿ ಮಾವರೇ,
ನೀವೆಲ್ಲ ಹೆಂಗ್ ಹೇಳ್ತೀರಾ ಹಂಗೆ ಮಾಡ್ಕೊಂಡು ಹೋಗೋರಿ. ಗಿರ್ಜಿ ಚಿಕ್ಕಮ್ಮ ಅವು ಎತ್ಲ ಬರ್ಲ ಕಾಣವಲ್ಲಲ್ಲ. ಶಾರದಕ್ಕ ಮನೆಗೆ ಹೋಗ್ಯಾಳವ, ಏನೋ ಬಿಟ್ಟು ಬಂದದ್ಲಂತೆ, ಅದಕ್ಕೆ ತಗೊಂಬರ್ತಾನೆ ಅಂತಂದು ಹೋಗಿದ್ದಾಳೆ. ಬರ್ತಾಳೆ ತಡಿ, ಒಂದು ಅರ್ಧ ಗಂಟೆ ಹಿಂಗೋಗಿ ಹೆಂಗ್ ಬರ್ತಾನೆ ಅಂತಂದು ಹೋಗಿದ್ದಾಳೆ ರಮೇಶನ್ ಕರ್ಕಂದು. ಹೌದಾ, ಅಣ್ಣನೂ ಇಲ್ಲ ಅವನು ಇಲ್ಲ, ಯಾಕೆ ಮಾಡ್ತಾಳೆ ನಮ್ಮವ್ವ? ಈಗ ಹೋಗ್ಬೇಕಾಗಿತ್ತಾ? ಹೌದು ಗಿರ್ಜಕರೆ, ನಾನು ಆಗಲಿಂದ ನೋಡಕತ್ತೀನಿ, ಎಲ್ಲೂ ಕಾಣವಲ್ಲಕಿ. ಮನೆಗೆ ಹೋಗಿ ಹೇಳ ನಂಗರೆ. ಹ್ಞೂನ್ರಿ ಗೌಡ್ರೆ, ಬರ್ತಾಳೆ ತಗೊಳ್ರಿ ಈಗ. ಸರಿ ಸರಿ, ಹಂಗಾರೆ ನೀವೆಲ್ಲರೂ ತೆಗೆಸ್ಕೊಳ್ರಿ ಫೋಟೋವ, ಎಲ್ಲಾರು ಕಳಿಸ್ತಾನೆ ಒಬ್ಬೊಬ್ಬನ ಮ್ಯಾಕೆ. ಹೋಯ್ತ್ರ ನಕ್ಕಂತಿರವ, ಎಲ್ಲೂ ಹೋಗಿಲ್ ತಗ, ನಿಮ್ಮವ್ವ ಮನೆಗೆ ಹೋಗೈತಿ, ಬರ್ತತಂತ ಈಗ. ಹ್ಞೂನ್ರಿ ಅತ್ತಾರ. ಮಾವರೇ ನೋಡ್ರಿ ನಿಮ್ಮ ಮಗಳನ್ನ, ಅತ್ತೆರು ಈಗ ಒಂದು ಅರ್ಧ ಗಂಟೆ ಕಾಣಲಿಲ್ಲ, ಇದಕ್ಕೆ ಮಕ್ಕ ಹೆಂಗ್ ಮಾಡ್ಕೊಂಡಳೆ. ಕಡಿಲಿ ಮನೆ ಕರ್ಕೊಂಡು ಹೋದ್ಮೇಲೆ ನನಗೆ ಅವು ಬೇಕು ಅಂತ ಆಟ ಮಾಡ್ಕೊಂಡು ಕೂತ್ಕೊಂಡ್ರೆ ಏನ್ರಿ ಮಾಡೋದು? ಏ ಹಂಗೇನಿಲ್ಲ, ಅವ್ವ ಕಾಣ್ಲಿಲ್ಲಲ್ಲ ಆಗ್ಲಿಂದನೂ, ಅದಕ್ಕೆ ಕೇಳ್ದೆ ಅಷ್ಟೇ. ಫೋಟೋಕ್ಕೂ ಬೇಕಲ್ಲ, ಫ್ಯಾಮಿಲಿ ಫೋಟೋ ತೆಗಿಸ್ಕೋಬೇಕಲ್ಲ ಮತ್ತೆ. ತಡಿವ ನೋಡ್ತಾನೆ ಬಂದ್ಲ ಏನ. ಸರಿ ಸರಿ, ಎಲ್ಲರನ್ನೂ ಕಳಿಸ್ತೇವೆ ಮ್ಯಾಕೆ ಫೋಟೋ ತೆಗ್ಸಿನಕ್ಕೆ. ನಾವು ಹೋಗೋತಾಳ್ರಿ ಕೆಳಕ್ಕೆ. ಏನು ಮೇಡಮ್ ಅವರು ಭಾಳ ಫೀಲಿಂಗಲ್ಲಿ ಇದ್ದೀರಾ? ಹಂಗೇನಿಲ್ಲ, ಈಗ ಎಲ್ಲರನ್ನೂ ಬಿಟ್ಟು ನಿಮ್ಮ ಮನೆಗೆ ಬರ್ಬೇಕಲ್ಲ ಈಗ, ಹಂಗಾಗಿ ಅಷ್ಟೇ. ಆತಪ್ಪ ಅವ್ರಣ, ನಿಮ್ಮ ಮನೆಗೆ ಕರ್ಕೊಂಡು ಹೋಗುವಂತೆ. ನಮ್ಮ ಹುಡುಗಿಯ ನಾವೇನು ಇಟ್ಕೊಳೋದಿಲ್ಲ, ಮದುವೆ ಆದ್ಮೇಲೆ ನಿಮ್ಮ ಮನೆಗೆ ಕಳಿಸ್ತೇವಿ. ಚಲೋತ್ನೆ ಜೋಪಾನಾಗಿ ನೋಡ್ಕೋಬೇಕು ನೋಡಪ್ಪ. ಹೂನಪ್ಪ ಅವ್ರಣ, ನಮ್ಮ ಶಾರದಕ್ಕ ಕಣ್ಣಿಟ್ಟು ಚಲೋತ್ನೆಗೆ ನೋಡ್ಕೊಂಡಿದ್ದಾಳೆ ನಮ್ಮ ಹುಡುಗಿಯ. ನೀವು ಚಲೋತ್ನೆ ನೋಡ್ಕೋಬೇಕು ನೋಡ್ರಿ. ಹ್ಞೂ ರೀ ಆಂಟಿ, ನೀವೇನು ತಲೆ ಕೆಡಿಸ್ಕೊಬಾರ್ದಾಳ್ರಿ, ಆಕಿಯಿಂದ ಯಾವಾಗಲೂ ನಾನು ಇದ್ದೇ ಇರ್ತೀನಿ. ಅಯ್ಯಪ್ಪ ಗಿರ್ಜಿ, ಏನೇ ಶಾರದಕ್ಕ ಹೋಗಿ ಕೊಟ್ಟು ಬಂದೆ? ಹೂನೇ ಗಿರ್ಜಿ, ರಾತ್ರಿದು ಉಂಡದ್ದೇ ಇಲ್ಲ ಅವು. ಸಿಟ್ನೆಗೆ ಮತ್ತೆ ತಿನ್ನಕ್ಕೆ ಮನ್ಸು ಬಂದದಿಲ್ಲೇನ, ಈಗ ಕೊಟ್ಟು ಬಂದೆ. ಹೊಟ್ಟೆ ಹಸ್ತತ್ತ, ಹಂಗೆ ಹರಬಡಿಸ್ಕೊಂಡು ತಿನ್ನಕತ್ತಿದ್ವವ, ಗಾಢ ಹಂಗೆ ಕದ ಮುಚ್ಕೊಂಡು ಬಂದ್ಬಿಟ್ಟೆ. ಚಲೋ ಕೆಲಸ ಆತ್ ಬಿಡದ್ಲ. ಅವ್ವ ಎಲ್ಲೋಗಿದ್ದವ? ಆಗ್ಲಿಂದ ಹುಡ್ಕಕತ್ತಿದ್ವಿ. ಇಲ್ಲ ಹೇಳವ, ಮನೆಗೆ ಹೋಗಿದ್ದೆ, ಏನೋ ಬಿಟ್ಟು ಬಂದಿದ್ದೆ, ತರಕ್ಕೆ ಅಂತ ಹೋಗಿದ್ದ ತಗ. ಶಾರದಕ್ಕ ನಿಂತ್ಕೊಳ್ಳೆ, ನಾವೊಂದು ಫೋಟೋ ತೆಗ್ಸ್ಕೊಳ್ಳೋಣ ಮೂವರು. ಫೋಟೋ ತಮ್ಮ, ಒಂದು ಫೋಟೋ ತೆಗಿ ನಮ್ಮ ಮೂವರ್ದು. ಸ್ಮೈಲ್ ಎಲ್ಲಾರು ನಗರಿ ಒಂಚೂರು ಅಲ್ಲಿ ಬಿಡ್ರಿ. ಓ ಬರ್ರಿ ಸೇಟು ಅವ್ರೆ, ಯಾಕ್ರಿ ಲೇಟು? ಅಯ್ಯೋ ಒಬ್ಬರೇ ಬಂದಿರಲ್ರಿ, ನಿಮ್ಮ ಮನೆಯವ್ರನ್ನ ಕರ್ಕೊಂಬಂದಿಲ್ಲ? ಏನು ಅಂತ ಹೇಳಿ ಗೌಡ್ರೆ, ನಮ್ದು ಮಡದಿ ಊರಿಗೆ ಹೋಗಿದ್ದಾರೆ, ಹಂಗಾಗಿ ನಾನು ಒಬ್ಬರೇ ಬರಬೇಕಾಗಿತ್ತು ನೋಡ್ರಿ. ಈಗ ಅಂಗಡಿದು ಬಾಗ್ಲ ಮುಚ್ಚಿ ಬಂದಿದ್ದೀನಿ, ಈಗ ಬೇಗ ಹೋಗ್ಬೇಕು. ಅಯ್ಯೋ ಬರ್ರಿ ಹೋಗುವಂತ್ರಿ, ಬರ್ರಿ ಒಂದು ಫೋಟೋ ತೆಗ್ಸ್ಕೊಂಡು ಊಟಕ್ಕೆ ಹೋಗೋಣ ಬರ್ರಿ. ಇದೆಂಥದ್ದು ಗಿರ್ಜಂದು ಅಕ್ಕ, ನೀವು ನಂಗೆ ಕಾಮಿಡಿ ಮಾಡೋದು? ಓ ನಮ್ದು ಭಾಷೆಗೆ ಹಂಗೆ ಇದೆ ತಗೊಳ್ಳಿ, ಏನು ಮಾಡಕ್ಕೆ ಆಗೋದಿಲ್ಲ. ಹ್ಞೂ ತಗೊಳಪ್ಪ ಮರೆಯ, ಮತ್ತೆ ನೀನು ಹಂಗೆ ತಗ ಮಾಡೋದು. ನಮಗೆ ಹಂಗಕತ್ ನೋಡವಾಗ. ಓ ಹೋಗ್ಲಿ ಬಿಡ್ರಿ ಗೌಡ್ರೆ, ಇನ್ನು ಮುಂದೆ ನಾನು ಹಂಗೆಲ್ಲ ಮಾತಾಡಲ್ಲ. ಸ್ವಲ್ಪಗೆ ಚೇಂಜು ಮಾಡ್ಕೊಂತೀನಿ ತಗೊಳ್ಳಿ. ಎಲ್ರು ಈ ಕಡೆ ನೋಡ್ರಿ. ಮದುಮಕ್ಳಿಗೂ ಇಬ್ರಿಗೂ ಒಳ್ಳೇದು ಆಗ್ಲಿ. 100 ವರ್ಷಂದು ಕಾಲ ನೀವು ಸುಖವಾಗಿ ಬಾಳಿ.